ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಇಂದಿನ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಜನ ನನಗೆ ಸಾಕಷ್ಟು ರೀತಿಯ ಆರ್ಟ್ಸ್ಗಳನ್ನು ಕೇಳಿದ್ದೀರಾ. ಅಂದರೆ ಕೆಲವರು ಹಾರಗಳನ್ನು ಹೇಗೆ ಮಾಡ್ತೀರಾ, ಆಮೇಲೆ ಇನ್ನು ಕೆಲವರು ಕೇಳಿದ್ದೀರಾ ಮೇಡಮ್ ಬಾಳೆಕಂಬ ಸ್ಟ್ಯಾಂಡ್ ಹೇಗೆ ರೆಡಿ ಮಾಡ್ಕೊಳ್ತೀರಾ, ಅದನ್ನು ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಆಮೇಲೆ ಹಾಗೇನೆ ಮಡ್ಕ ಆರ್ಟ್ ಹೇಗೆ ಮಾಡೋದು. ಆಮೇಲೆ ಸಾಕಷ್ಟು ಜನ ಟೀಚರ್ಸ್ಗಳು ನನಗೆ ಕೇಳಿದ್ದೀರಾ ಮೇಡಮ್ ನೀವು ನಮ್ಮ ಮಕ್ಕಳಿಗೂ ಕೂಡ ಯೂಸ್ ಆಗುವಂಥ ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು, ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅದರಲ್ಲಿ ನೀವು ಆರ್ಟ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಮ್ಮ ಮಕ್ಕಳಿಗೂ ಹೇಳ್ಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ಆಮೇಲೆ ಇನ್ನೂ ಸಾಕಷ್ಟು ಜನ ಕೇಳಿದ್ದೀರಾ ಈ ಬ್ಯಾಕ್ ಡ್ರಾಪ್ ಆರ್ಟ್. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಬೋರ್ಡ್ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಹೇಗೆ ಸೆಟಲ್ ಮಾಡ್ಕೊಳ್ತೀರಾ, ಅಂದರೆ ಈ ಕ್ಲಾತನ್ನು ಯಾವ ಕ್ಲಾತನ್ನು ನೀವು ಉಪಯೋಗಿಸ್ತೀರಾ ಅದನ್ನು ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಹಾಗೆ ಇನ್ನೂ ಸಾಕಷ್ಟು ರೀತಿಯ ಆರ್ಟ್ಗಳನ್ನು ನೀವು ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಎಲ್ಲ ಆರ್ಟ್ಗಳನ್ನು ಒಂದೇ ಸಲ ಹೇಳ್ಕೊಡೋಕ್ಕಾಗೋದಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಬ್ಯಾಕ್ ಡ್ರಾಪ್ ಆರ್ಟ್ ಏನು ನೋಡ್ತಾ ಇದ್ದೀರಲ್ಲ, ಈ ಸ್ಟ್ಯಾಂಡನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ಹಾಗೆಯೇ ಯಾವ ರೀತಿಯ ಕ್ಲಾತನ್ನು ನಾನಿಲ್ಲಿ ಕಟ್ಕೊಂಡಿದ್ದೀನಿ, ಈಸಿಯಾಗಿ ಹೇಗೆ ನಾವು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ಹೇಗೆ ಮಾಡ್ಕೊಳ್ತೀನಿ ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ವಾ. ಇದಕ್ಕೆ ಫಸ್ಟು ನಮಗೆ ಈ ರೀತಿಯಾಗಿ, ಅಂದರೆ ಇದು ನಮಗೆ ಆನ್ಲೈನಲ್ಲಿ ಕೂಡ ಸಿಗತ್ತೆ, ನಾವು ಹೇಳಿನೂ ಕೂಡ ನಾವು ರೆಡಿ ಮಾಡಿಸ್ಕೊಳ್ಬೋದು. ಅಂದರೆ ನಿಮಗೆ ಎಷ್ಟು ಉದ್ದ ಬೇಕು, ಈಗ ನಾನೀಗ 1.5 ಮೀಟರ್ ಅಷ್ಟು ಉದ್ದದಷ್ಟು ನಾನು ಅಳತೆನ ಪೈಪ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಈಗ ಕಾಣಿಸ್ತಾ ಇದೆ ನೋಡಿ. ಈ ಪೈಪು ಅಂದರೆ ಅಡ್ಡದ ಅಳತೆ ನಾನು 1.5 ಮೀಟರ್, ಹಾಗೆ ಉದ್ದದ ಅಳತೆಗೆ ನಾನು 1/4 ಮೀಟರಷ್ಟು ನಾನು ಪೈಪನ್ನು ನಾನು ಈ ರೀತಿ ಹೇಳಿ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಈಗ ಪ್ಲಂಬರ್ ಆರ್ಟಿಸ್ಟ್ ಅವ್ರ ಹತ್ರ ನೀವು ಹೇಳಿದರೆ ಅವರು ಕಟ್ ಮಾಡಿ ಕೊಡ್ತಾರೆ. ಅಂದರೆ ನಿಮ್ಮ ಮನೆಗೆ, ನಿಮ್ಮ ಮನೆ ಫಂಕ್ಷನ್ಗೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದದ ಪೈಪ್ಗಳನ್ನು ನೀವು ಫಸ್ಟು ಈ ರೀತಿ ಕಟ್ಟಿಂಗ್ ಮಾಡಿಸ್ಕೋಬೇಕು. ಅದಾದಮೇಲೆ ಆಜು ಬಾಜು, ಅಂದರೆ ಈ ಪೈಪನ್ನು ಸಿಗಾಕ್ಲಿಕ್ಕೋಸ್ಕರ ಈ ರೀತಿ ನಿಮಗೆ ಸ್ಟ್ಯಾಂಡನ್ನು ರೆಡಿ ಮಾಡಿ ಕೊಡ್ತಾರೆ. ನೋಡ್ಕೊಳ್ಳಿ ಈ ಸ್ಟ್ಯಾಂಡ್ ಹೇಗಿದೆ ಅಂತ. ಇದಕ್ಕೆ ಈ ಥರ ಇದು ಒಂದು ಎಲ್ಬೋವನ್ನು ಹಾಕಿ ಅವರು ರೆಡಿ ಮಾಡಿಕೊಟ್ಟಿರುವಂತಹ ಇದು ಸ್ಟ್ಯಾಂಡ್. ಇದು ಅಂದರೆ ಕೆಳಭಾಗದ ಸ್ಟ್ಯಾಂಡ್. ಪೈಪಿನ ಸಪೋರ್ಟಿಗೆ ಈಗ ಈ ರೀತಿ 2 ಸ್ಟ್ಯಾಂಡ್ಗಳು ಬೇಕಾಗತ್ತೆ. ಈಗ ಕಾಣಿಸ್ತಾ ಇದೆ ಅಲ್ವಾ, ಈ ಥರ 2 ಸ್ಟ್ಯಾಂಡ್ಗಳು ಬೇಕಾಗತ್ತೆ. ಹಾಗೆಯೇ ಉದ್ದನೆಯ ಪೈಪ್, ಅಂದರೆ ನಿಮ್ಮ ಮನೆಯ ನಿಮಗೆ ಎಷ್ಟು ಬೇಕೋ ಅದು ನಿಮ್ಮ ಇಷ್ಟ. ಅಷ್ಟು ದೊಡ್ಡ ಪೈಪನ್ನು ಬೇಕಾದರೂ ನೀವು ಕಟ್ ಮಾಡಿಸ್ಕೋಬೋದು, ಚಿಕ್ಕ ಪೈಪನ್ನು ಬೇಕಾದರೂ 1/2 ಮೀಟರ್ ಆದರೂ ಉದ್ದ ಕಟ್ ಮಾಡಿಸ್ಕೋಬೋದು, 1/2 ಮೀಟರ್ ಅಗಲಕ್ಕೂ ನೀವು ಕಟ್ ಮಾಡಿಸ್ಕೋಬೋದು. ನಾನು 1.5 ಮೀಟರಷ್ಟು ಪೈಪನ್ನು ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು 1/4 ಮೀಟರ್, ಇದು 1/4 ಮೀಟರಷ್ಟು ಸೇಮ್ ಸೈಜು. ಇದು ನೋಡಿ, ಅಡ್ಡಕ್ಕೆ ಇಲ್ಲಿ ಉದ್ದಕ್ಕೆ. ಹಾಗೆಯೇ 2 ಸ್ಟ್ಯಾಂಡನ್ನು, ಅಂದರೆ ಇದು ಸಪೋರ್ಟಿಗೆ ಈ ಪೈಪ್ ನಿಂತ್ಕೋಬೇಕಲ್ವ, ನಾನು ಹಾಕಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಈಗ ಆದಮೇಲೆ ಮೇಲ್ಭಾಗದ ಸಪೋರ್ಟಿಗೆ ಈ ರೀತಿ 2 ಎಲ್ಬೋ ಪೈಪ್ಗಳು, ಅಂದರೆ ಮೇಲಿನ ಪೈಪ್ ಕೂತ್ಕೋಬೇಕಲ್ವ, ಅದು ಅಟ್ಯಾಚ್ ಮಾಡಿ ಆದಮೇಲೆ ತೋರಿಸ್ತೀನಿ ನಾನು. ಈ ರೀತಿ 2 ಪೈಪ್ಗಳು, ಅಂದರೆ ಎಲ್ಬೋ ಪೈಪ್ಗಳು ಬೇಕಾಗತ್ತೆ. ಇಷ್ಟನ್ನು ನಾವು ಕಾರ್ಪೆಂಟರ್ ಹತ್ರ ಹೇಳಿಬಿಟ್ಟು ನಾವು ರೆಡಿ ಮಾಡಿಸ್ಕೋಬೇಕು. ನೀವು ಈ ವಿಡಿಯೋನ ತೋರಿಸಿದ್ರು ಕೂಡ ಅವ್ರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಈಗ ಫಸ್ಟ್ ನಾವು ಈ ಕೆಳಭಾಗದ ಸ್ಟ್ಯಾಂಡನ್ನು ನಿಮಗೇನು ತೋರಿಸಿದ್ನಲ್ಲ, ಈ ಸ್ಟ್ಯಾಂಡನ್ನು ನಾವು ಇಟ್ಕೋಬೇಕು. ಈಗ ಉದ್ದನೆಯ ಪೈಪ್, ಅಂದರೆ ಇದು 1/4 ಮೀಟರ್ ಇದೆ, 1 ಇಂಚಿನ ಪೈಪ್, ಇದು 1 ಇಂಚಿನ ಪೈಪು. ಈಗ ಈ ಪೈಪನ್ನು ನಾವು ಈ ಸ್ಟ್ಯಾಂಡ್ ಒಳಗಡೆಗೆ ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ಬಡಿದ್ರೆ ಸಾಕು, ಅದು ಟೈಟಾಗಿ ಕುತ್ಕೊಳ್ಬೇಕು. ಈಗ ನೋಡಿ, ಇದೆರಡು ಟೈಟಾಗಿ ಕುತ್ಕೊಳ್ತಲ್ವಾ. ಇದು ಆದಮೇಲೆ ಈಗ ಈ ಏನು ಎಲ್ಬೋ ಈಗ ಕಾಣಿಸುತ್ತಲ್ವಾ, ಈ ಹೋಲಿಗೂ ಹಾಗೆ ಈ ಹೋಲಿಗೂ ಕೂಡ ನಾವು ಈ 1.5 ಮೀಟರ್ ಅಷ್ಟು ನಾನು ಏನು ಪೈಪ್ ತೊಗೊಂಡಿದ್ದೀನಲ್ಲ, ನಿಮ್ಮ ಇಷ್ಟ. ನೀವು 1 ಮೀಟರ್ ಬೇಕಿದ್ರೆ 1 ಮೀಟರ್ ಅಗಲ ತೊಗೊಳ್ಳಿ. ನಾನು 1.5 ಮೀಟರ್ ಅಷ್ಟು ನಾನು ಅಡ್ಡಕ್ಕೆ ತೊಗೊಂಡಿದ್ದೀನಿ. ಇದ್ರ ಒಳಗಡೆಗೆ ಈಗ ನಾವು ಸೇರಿಸ್ಕೋಬೇಕು. ಇದು ಕಾಣಿಸ್ತಾ ಇದೆ ಅಲ್ವಾ, ಇದರೊಳಗಡೆ
ಹೀಗೆ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆದಮೇಲೆ ಈ ಏನು ಪೈಪ್ ಇದೆಯಲ್ಲ, ಈ ಸ್ಟ್ಯಾಂಡ್ ಇದೆಯಲ್ಲ, ಇದನ್ನು ನಾವು ಇದರ ಮೇಲ್ಗಡೆಗೆ ಹೀಗೆ ಕೂರಿಸ್ಕೋಬೇಕು. ಸ್ವಲ್ಪ ಬಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಟೈಟಾಗಿ ಕೂರಿಸ್ಕೊಂಡು ಆದಮೇಲೆ ಈಗ ನೋಡಿ, ಆ ಸ್ಟ್ಯಾಂಡಿಗೂ ಈ ಸ್ಟ್ಯಾಂಡಿಗೂ ಅಡ್ಡ ಪೈಪನ್ನು ಹಾಕಾಯಿತು. ಹಾಗೆಯೇ ಮೇಲ್ಗಡೆಗೂ ಕೂಡ ನಾವು ಪೈಪನ್ನು ಸೆಟ್ ಮಾಡ್ಕೋಬೇಕು. ಈಗ ಕೆಳಗಿನ ಪಾರ್ಟ್ ನಾವು ಸೆಟ್ ಮಾಡ್ಕೊಂಡಾಯಿತು. ಹಾಗೆಯೇ ಮೇಲಿನ ಪಾರ್ಟ್ ಹಾಕಬೇಕಾದ್ರೆ, ಪೈಪ್ ಕೂರಿಸ್ಕೋಬೇಕಾದ್ರೆ ಈ ರೀತಿ ಒಂದು ಎಲ್ಬೋ ಶೇಪ್ ಪೈಪನ್ನು ನಾವು ಇಲ್ಲಿ ಹಾಕ್ಕೊಳ್ಬೇಕು. ಎರಡೂ ಕಡೆಗೂ ಕೂಡ ನಾವು ಹಾಕ್ಕೊಳ್ಬೇಕು ಎಲ್ಬೋ ಶೇಪ್ ಪೈಪನ್ನು. ಈಗ ನೋಡಿ, ಈ ಸೈಡು ಎರಡೂ ಸೈಡನ್ನು ಕೂಡ ನಾವು ಹಾಕ್ಕೊಳ್ಬೇಕು. ನೀಟಾಗಿ ಕೂರಿಸ್ಕೊಂಡು ಆದಮೇಲೆ ಈ ಪೈಪನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸ್ವಲ್ಪ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಆದಮೇಲೆ ಈ ಸೈಡಿಗೂ ಕೂಡ ನಾವು ಆ ಪೈಪನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ಒಂದು ಸ್ಟ್ಯಾಂಡ್ ರೆಡಿ ಆಗುತ್ತೆ. ಈಗ ನೋಡಿ, ಫುಲ್ ನಾನು ಸೆಟ್ ಮಾಡ್ಕೊಂಡಾಯಿತು. ಈ ಪೈಪನ್ನು ನಾನು ಹಾಕ್ಕೊಂಡಾಯಿತು ಅಲ್ಲಿಗೂ ಇಲ್ಲಿಗೂ ನೋಡಿ. ಹಾಗೆಯೇ ಕೆಳಭಾಗಕ್ಕೂ ಕೂಡ ಎಲ್ಲ ಕಡೆಗೂ ಕೂಡ ನಾವು ಟೈಟ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಎಲ್ಲ ಪೈಪ್ಗಳನ್ನು ಹಾಕಿ ನೋಡಿ, ಸ್ಟ್ಯಾಂಡ್ ರೆಡಿ ಆಯ್ತಲ್ವಾ. ಈಗ ನೋಡಿ, ಫಸ್ಟ್ ನಾವು ಈ ರೀತಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ಬೇಕು. ಇದು ರೆಡಿ ಆದಮೇಲೆ ಈ ರೀತಿ ಮ್ಯಾಟ್, ಅಂದರೆ ಈ ಮ್ಯಾಟನ್ನು ನಾವು ನೆಲಕ್ಕೆ ಹಾಸ್ತೀವಲ್ವ, ನಾವು ನೆಲಕ್ಕೆ ಹಾಸುವಂತಹ ಮ್ಯಾಟನ್ನು ನಾನು ತೊಗೊಂಡಿದ್ದೀನಿ. ಈ ಫ್ರಂಟಲ್ಲಿ ನಾವು ಹಾಕ್ಕೊಂಡ್ರೆ ಆ ಡೆಕೋರೇಷನ್, ಅಂದರೆ ನಾವು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ಈಗ ಆಜು ಬಾಜು ಹೂವಿನ ಹಾರಗಳನ್ನು ಹಾಕಿದರೆ ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ನೆಲಕ್ಕೆ ಹಾಸುವಂತಹ ದಪ್ಪನೆ ಮ್ಯಾಟಿನ ಬ್ಯಾಕ್ ಸೈಡಲ್ಲಿ ನೋಡಿ, ಈ ಬ್ಯಾಕ್ ಸೈಡಲ್ಲಿ ಕೆಲವೊಂದೊಂದು ಪ್ಲೈನ್ ಇರುತ್ತಲ್ವಾ, ಆದಷ್ಟು ನಾವು ಈ ಬ್ಯಾಕ್ ಸೈಡಲ್ಲಿ ಪ್ಲೈನ್ ಇರುವಂತಹ ಫ್ಲೋರ್ ಮ್ಯಾಟ್, ಅಂದರೆ ನೆಲಕ್ಕೆ ಹಾಸುವಂತಹ ಮ್ಯಾಟನ್ನೇ ನಾವು ತಗೊಳ್ಬೇಕು. ಯಾಕೆಂದರೆ ದಪ್ಪ ಆಗಿರುತ್ತಲ್ವ, ಅಥವಾ ಜಮಖಾನ ಆದರೆ ಜಮಖಾನ ತಗೊಳ್ಳಿ, ಅದು ಕೂಡ ಪ್ಲೈನ್ ಇರಬೇಕು. ಮತ್ತು ನೀವು ಸ್ಯಾರಿಗಳನ್ನು ಕಟ್ಟೋಕ್ಕಾಗೋದಿಲ್ಲ. ಈ ಬೆಡ್ಶೀಟನ್ನು ಕಟ್ಟಿದರೂ ಕೂಡ ಪ್ಲೈನ್ ಬೆಡ್ಶೀಟನ್ನೇ ಕಟ್ಟಬೇಕು. ಆದರೆ ಇಷ್ಟೊಂದು ಗ್ರ್ಯಾಂಡಾಗಿ, ಅಂದರೆ ಇಷ್ಟೊಂದು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ನೆಲಕ್ಕೆ ಹಾಸುವಂತಹ ಮ್ಯಾಟನ್ನು ನಾನು ಈಗ ಇದರ ಮೇಲ್ಗಡೆಗೆ ಕಟ್ಟಿಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ತೀನಿ. ಈಗ ಈ ಫ್ಲೋರ್ ಮ್ಯಾಟ್ ಏನಿದೆಯಲ್ಲ, ಇದನ್ನು ಈ ಸ್ಟ್ಯಾಂಡ್ ಮೇಲ್ಗಡೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನಿಂದ ನಾವು ಇದನ್ನು ಫಸ್ಟ್ ಲಾಕ್ ಮಾಡ್ಕೋಬೇಕು. ಪಿನ್ನ ಹಾಸ್ಕೊಳ್ಳಿ. ಕೆಳಗಡೆ ಎಲ್ಲ ನೋಡ್ಕೋಬೇಕು, ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು, ಅಂದರೆ ಕೆಳಗಿನ ಪಾರ್ಟ್ ಉದ್ದ ಎಷ್ಟು ಬೇಕಾಗುತ್ತೆ ಅಂತ ಅಲ್ಲಿನೂ ನೋಡ್ಕೋಬೇಕು. ಆಮೇಲೆ ಸ್ವಲ್ಪ ಇಲ್ಲೂ ಸೈಡಿನೂ ನೋಡ್ಕೊಂಡ್ಬಿಟ್ಟು ಈ ಪಾರ್ಟ್ ಸ್ವಲ್ಪ ಇದೆಯಲ್ಲ, ಇದು ಸ್ವಲ್ಪ ಒಳಗಡೆ ಹೋಗಬೇಕು. ಈಗ ತುದಿಗೆ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ, ಹಿಂಗೆ ಸ್ವಲ್ಪ ಒಳಗಡೆ ಹೋಗಿ ಈಗ ನೋಡಿ ಇಷ್ಟು ಬಿಟ್ಕೋಬೇಕು. ಒಂದು 7 ಇಂಚಷ್ಟು ಬಿಟ್ಕೊಂಡು ಈ ಸೇಫ್ಟಿ ಪಿನ್ನಿಂದ ನಾವು ಇಲ್ಲಿ ಪಿನ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಈ ಸೈಡಲ್ಲಿನೂ ಕೂಡ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡ್ಬಿಟ್ಟು ಆಮೇಲೆ ಈ ಏನು ಸೇಫ್ಟಿ ಪಿನ್ನಿಂದ ನಾವು ಇಲ್ಲಿ ಫಸ್ಟ್ ನಾವು ಸೇಫ್ಟಿ ಪಿನ್ ಅಥವಾ ಬುರುಡೆ ಗುಂಡ್ ಪಿನ್ ಬರುತ್ತಲ್ಲ, ಅದರಿಂದ ನಾವು ಇದನ್ನು ಕ್ಲೀನಾಗಿ ಇಲ್ಲಿ ನಾವು ಪಿನ್ ಮಾಡ್ಕೊಳ್ಬೇಕು. ಫಸ್ಟ್ ಪಿನ್ ಮಾಡ್ಕೊಂಡು ಆದಮೇಲೆ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಈ ಬ್ಯಾಕ್ ಸೈಡಿಂದ ನಾವು ಸೂಜಿಯನ್ನು ನೋಡಿ, ಹೀಗೆ ಬ್ಯಾಕ್ ಸೈಡಿಂದ, ಈಗ ಫ್ರಂಟಿಂದ ಹಾಕ್ಕೊಳ್ಬೇಡಿ, ಈ ಬ್ಯಾಕ್ ಸೈಡಿಂದ ನಾವು ಸೂಜಿಯನ್ನು ಚುಚ್ಕೊಳ್ಬೇಕು. ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತಲ್ವಾ. ಸೊ ಹಾಗಾಗಿ ಈಗ ನೋಡಿ ಎಳ್ಕೊಂಡ್ಬಿಟ್ಟು ಈ ಫ್ರಂಟಲ್ಲಿ ಸ್ವಲ್ಪನೇ ಹತ್ತಕ್ಕೆ ಚುಚ್ಕೊಂಡ್ಬಿಟ್ಟು ಹೀಗೆ ತರಬೇಕು. ಇದಕ್ಕೂ ಗ್ಯಾಪ್ ಜಾಸ್ತಿ ತೊಗೊಂಡಿಲ್ಲ ನೋಡಿ. ಈಗ ನಾನು ಫುಲ್ ಆದ್ಮೇಲೆ ತೋರಿಸ್ತೀನಿ. ಈಗ ಇದಾಗಿದ ತಕ್ಷಣ ಈಗ ನೋಡಿ ಇಷ್ಟು ದಾರ ಬಿಟ್ಕೋಬೇಕು. ದಾರ ಬಿಟ್ಕೊಂಡು ಆದಮೇಲೆ ಇದನ್ನು ವೇಸ್ಟ್ ದಾರ ಸ್ವಲ್ಪ ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಹಾಗೇನೆ ಕೆಳಗಡೆ ಬರಬೇಕು. ಇಲ್ಲಿಂದ ಮತ್ತೆ ಒಂದು 6 ಅಥವಾ 7 ಇಂಚಷ್ಟು ಮತ್ತೆ ಕೆಳಗಡೆ ಬರಬೇಕು. ಮತ್ತೆ ಈ ಬ್ಯಾಕ್ ಸೈಡಿಂದನೇ ನಾವು ಈ ಸೂಜಿಯನ್ನು ಚುಚ್ಕೋಬೇಕು.
ಫ್ರಂಟಲ್ಲಿ ಸ್ವಲ್ಪ ಕಾಣೋ ಹಾಗೆ ಮಾತ್ರ ನಾವು ಬಿಟ್ಕೋಬೇಕು. ಹೀಗೆ ಎಲ್ಲ ಕಡೆಗೂ ಕೂಡ ನಾವು ಹೊಲ್ಕೋತಾ ಹೋಗಬೇಕು. ಇಲ್ಲೆಲ್ಲಿ ನಾವು ಕಟ್ಕೊಳ್ಬೇಕಂತ ಹೇಳಿ ಫಸ್ಟಿಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಕ್ಲೀನಾಗಿ ಉದ್ದಕ್ಕೂ ಹೀಗೆ ಸುತ್ತಲೂ ಏನು ನಾನು ಇದು ಬಟ್ಟೆ ನಾನು ಕಟ್ಕೊಂಡಿದ್ದೀನಲ್ಲ, ಸೈಡ್ ಎಲ್ಲ ಬಿಟ್ಕೊಂಡಿದ್ದೀನಲ್ಲ, ಈ ಪೈಪಿಗೆ ಸುತ್ತಲೂ ಕೂಡ ನಾವು ಹೊಲ್ಕೋಬೇಕು. ಆವಾಗ ಇದು ಈ ಬೋರ್ಡ್ ನಮಗೆ ಟೈಟಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಏನೇ ಫಂಕ್ಷನಿಗೆ ಬೇಕಾದರೂ ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಈಗ ನೇಮಿಂಗ್ ಸೆರೆಮನಿ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ಏನೇ ಫಂಕ್ಷನ್ನಿಗೂ ಕೂಡ ನಾವು ಈ ರೀತಿ ಮನೆಯಲ್ಲಿನೇ ನಾವು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ನಮ್ಮ ಮನೆಯನ್ನು ನಾವು ಆದಷ್ಟು ಸೇವಿಂಗ್ಸ್ ಮಾಡ್ಬೋದು. ಈಗ ನೋಡಿ, ಈಗ ಎಲ್ಲ ಕಡೆಗೂ ಈ ರೀತಿ ನಾಟ್ ಹಾಕೋಬೇಕು. ಈಗ ನೋಡಿ, ಹೀಗೆ ಚಿಕ್ಕದಾಗಿ ನಾಟ್ ಹಾಕೊಂಡ್ರೆ ಇದು ಫುಲ್ ಆದಮೇಲೂ ಕೂಡ ತೋರಿಸ್ತೀನಿ ನಾನು. ಹೀಗೆ ನೋಡಿ, ಇಷ್ಟಿಷ್ಟೇ ಕಾಣಿಸಿದರೆ ಸಾಕು. ಅಂದರೆ ನಮ್ಮದು ವರ್ಕ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಬ್ಯಾಕ್ ಸೈಡಿಂದ ನಾವು ಆ ದಾರವನ್ನು ಅಂದರೆ ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಇಷ್ಟಿಷ್ಟೇ ಬಿಟ್ಕೊಂಡ್ರೆ ಸಾಕು, ಇಷ್ಟು ಕಂಡ್ರೆ ಸಾಕು. ಈಗ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಕಡೆನೂ ಸ್ಟಿಚ್ ಮಾಡಿ ಆಯಿತು. ಪೂರ್ತಿಯಾಗಿ ಕೆಳಗೆ ಮೇಲೆ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಈ ಬೋರ್ಡ್ ಎಷ್ಟು ನೀಟಾಗಿ ರೆಡಿ ಆಯಿತು. ಇದರ ಮೇಲ್ಗಡೆಗೆ ನೀವು ಬೇಕಾದರೆ ಆಜು ಬಾಜುನಲ್ಲಿ ಹಾರವನ್ನು ಬಿಟ್ಕೊಳ್ಳಿ. ಹಾಗೆ ಆರ್ಟಿಫಿಷಿಯಲ್ ಭತ್ತದ ತೋರಣಗಳು ಬರ್ತದೆ, ಹೀಗೆ ಮೇಲ್ಗಡೆಗೆ ತೋರಣವನ್ನು ಬೇಕಾದರೂ ಹಾಕ್ಕೊಳ್ಳಿ. ಅಥವಾ ಎಲೆಗಳಿಂದ ಕೂಡ ನಾವು ಡೆಕೋರೇಷನ್ ಮಾಡ್ಕೊಳ್ಬೋದು. ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ಅಂಟಿಸ್ಕೊಂಡು ಬೇಕಿದ್ದರೂ ಡೆಕೋರೇಷನ್ ಮಾಡ್ಕೊಳ್ಬೋದು. ಹಾಗೆಯೇ ಈಗ ಲೋಟಸ್ ಬಡ್ಸನ್ನು ಮಾಡಿಬಿಟ್ಟು ಅದನ್ನು ಅಲ್ಲಲ್ಲೇ ನಾವು ಸ್ಟಿಚ್ ಮಾಡಿಕೊಂಡು ಲೋಟಸ್ ಬಡ್ಸ್ ಆರ್ಟ್ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೀನಿ, ಬ್ಯಾಕ್ ಡ್ರಾಪ್ ಆರ್ಟಲ್ಲಿ ನಾನು ತೋರಿಸಿದ್ದೀನಿ. ಆ ರೀತಿಯೂ ಬೇಕಾದರೂ ನಾವು ಡೆಕೋರೇಷನ್ ಮಾಡ್ಕೊಳ್ಬೋದು. ಒಂದು ನೆಲಕ್ಕೆ ಹಾಸುವಂತಹ ಮ್ಯಾಟನ್ನು ಕಟ್ಕೊಂಡ್ಬಿಟ್ಟು ಈ ರೀತಿ ನಾನು ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈಗ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಮ್ಮನವರ ಹಿಂಭಾಗದಲ್ಲಿ ಅದೇ ಬ್ಯಾಕ್ ಡ್ರಾಪ್ ಆರ್ಟನ್ನು ಡೆಕೋರೇಷನ್ ಮಾಡಿ ನೋಡಿ, ರಂಗೋಲಿಗಳನ್ನು ಕೂಡ ಅಂಟಿಸಿದ್ದೀನಿ. ಆಜು ಬಾಜು ನಾನು ತೋರಣವನ್ನು ಅಂದರೆ ಹೂಮಾಲೆಯನ್ನು ಕೂಡ ಹಾಕಿದ್ದೀನಿ. ಹಾಗೆ ಲೋಟಸ್ ಬಡ್ಸನ್ನು ಕೂಡ ನಾನು ನೋಡಿ ಅಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಹಾಗೆಯೇ ಭತ್ತದ ತೋರಣವನ್ನು ಕೂಡ ಹಾಕಿ ಆಮೇಲೆ ಮೇಲ್ಭಾಗದಲ್ಲೂ ಕೂಡ ನಾನು ಲೋಟಸ್ ಬಡ್ಸನ್ನು ಹ್ಯಾಂಗ್ ಮಾಡಿದ್ದೀನಿ. ಈಗ ಈ ಬ್ಯಾಕ್ ಡ್ರಾಪ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಒಂದು ಬ್ಯಾಕ್ ಡ್ರಾಪ್ ಆರ್ಟ್ ಅಂದರೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ನಾನು ಹೇಗೆ ಈಸಿಯಾಗಿ ರೆಡಿ ಮಾಡಿಕೊಂಡೆ ಅನ್ನೋದನ್ನು ನೀವು ಈ ಸಂಚಿಕೆಯಲ್ಲಿ ನೋಡಿದ್ರಲ್ಲ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.